ನಮಸ್ಕಾರ ರೈತ ಬಾಂಧವರೇ, ಕೃಷಿ ಕುಟೀರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾವು ಅಜೋಲಾ ಕೃಷಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಯಲಿದ್ದೇವೆ. ಅಜೋಲಾ ಕೃಷಿ ಬಗ್ಗೆ ತಿಳಿಯಲಿದ್ದೇವೆ. ಅಜೋಲಾ ಅಂತಂದ್ರೆ ಒಂದು ಬ್ಲೂಗ್ರೀನ್ ಆಲ್ಗೆ ಅಂತಂದು ಇದನ್ನ ಮಾಡ್ತೀವಿ. ನಾವೇನು ಪಾಚಿ ಅಂತ ಬೆಳಿತೀವಿ, ಆ ಪಾಚಿ ಬೆಳೀತದ್ರಿ. ಈ ಭತ್ತದ ಹೊಲದಾಗೆಲ್ಲ ಬೆಳೀತದೆ, ಕಾಮನ್ ಆಗಿ ಭತ್ತದ ಹೊಲದಾಗೆಲ್ಲ ಬೆಳೀತದೆ. ಇದು ಏನಂತಾರ ಪೋಷಕಾಂಶ ತುಂಬತದ್ರಿ ಇದು ಗಿಡಕ್ಕೆ, ಭತ್ತದ ಗಿಡಕ್ಕೆ. ಅದು ಎಲ್ಲರ ನೀವು ಭತ್ತ ಬೆಳೆದಿದ್ರಿ ಅಂತಂದ್ರೆ ಭತ್ತದಾಗ ಯೂಶ್ವಲಿ ನಾವು ನೋಡ್ತೀವಿ ಇದನ್ನ ನಾವು ಏನಂತಂದ್ರೆ ಈ ಒಂದು ಪಿರಿಯಡ್ ತನಕ ಅದು ಬರೀ ಭತ್ತದಾಗ ಅಷ್ಟೇ ಯೂಸ್ ಮಾಡ್ತದೆ, ಭತ್ತಕ್ಕೆ ಪೋಷಕಾಂಶ ತುಂಬ ಅಷ್ಟೇ ಯೂಸ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ರು ಸೈಂಟಿಸ್ಟು. ಮತ್ತೆ ರಿಸರ್ಚ್ ಮೂಲಕ ಏನು ಗೊತ್ತಾಗ್ಯದ ಅಂತಂದ್ರೆ ಅದನ್ನ ನಾವು ಏನಂತಾರ ಈ ಒಂದು ದನ ಕರುಗಳಿಗಾಗಲಿ ಅಥವಾ ಪೌಲ್ಟ್ರಿ ಬರ್ಡ್ಸಿಗಾಗಲಿ ಇವುಗಳಿಗೂ, ಆಮೇಲೆ ಏನಂತಾರೆ ಇವು ಕೋಳಿ, ಆಮೇಲೆ ಇವಕ್ಕೆಲ್ಲ ಕೋಳಿ ಸಾಕಾಣಿಕೆ ಮಾಡತ್ತಿದ್ರೆ ನೀವು ಕೋಳಿ ಸಾಕಾಣಿಕೆ ಟೈಮ್ನಾಗಾಗಲಿ ಅವನ್ನೆಲ್ಲ ಬಳಸ್ಬೋದು. ಕುರಿ ಮತ್ತು ಆಡು ಸಾಕಾಣಿಕೆ ಆ ಟೈಮ್ನಲ್ಲೂ ನೀವು ಇದನ್ನು ಬಳಸ್ಬೋದಾಗಿದೆ. ಈ ಅಜೋಲಾ ಕೃಷಿ ಮಾಡೋದು ಯಾವ ರೀತಿ ಅಂತಂದ್ರೆ, ಈ ಅಜೋಲಾ ಕೃಷಿ ನಾವೇನು ಈ ಥರ ಪಿಟ್ಟು ನೋಡ್ತಾ ಇದ್ದೀವಿ, ಈ ಥರ ಗುಂಡಿ ಕೊರ್ಕೋಬೇಕಾಗತ್ತೆ ರೀ. ಗುಂಡಿ ಅಂತಂದ್ರೆ 10 ಅಡಿ ಉದ್ದ, ಅದಾದಮೇಲೆ 4.5 ಅಡಿ ಅಗಲ, ಅದಾದಮೇಲೆ 1.5 ಅಡಿ ಡೀಪು. ಇಷ್ಟು ಆಳದ ಕೊರ್ಕೊಂಡು ಅದಾದಮೇಲೆ ಅದರಲ್ಲಿ ಫಸ್ಟು ನಾವು ಮಣ್ಣು ಹಾಕೋಬೇಕು. ಮಣ್ಣು ಒಂದು 10 ಸೆಂಟಿಮೀಟರ್ನಷ್ಟು ಮಣ್ಣು ಹಾಕ್ಕೊಂಡು ಅದಾದಮೇಲೆ ನೀರು ತುಂಬಿಸ್ಬೇಕು. ಅದಕ್ಕೆ ನೀರು ತುಂಬಿಸಿ ಅದಾದಮೇಲೆ ಅದಕ್ಕೆ ಇದನ್ನು ಹಾಕ್ಬೇಕು, ಏನಂತಾರೆ SSP ಸಗಣಿ ಒಂದು 2ರಿಂದ 2.5 kg 3 kg ಹಂಗೆ ಸಗಣಿ ಹಾಕ್ಬೇಕು. ಸಗಣಿ ಜೊತೆ ಮಿಶ್ರಣ ಆದಮೇಲೆ ಅದಾದಮೇಲೆ ನಾವು SSP ಗೊಬ್ಬರ ಹಾಕ್ಬೇಕು. SSP ಗೊಬ್ಬರ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತಾರೆ, ಅದು 10 ಗ್ರಾಮ್ ಸಿಂಗಲ್ ಸೂಪರ್ ಫಾಸ್ಫೇಟ್ ಹಾಕ್ಬೇಕು. ಅದಾದ 2ನೇ ದಿವಸಕ್ಕೆ ಅಂದರೆ ನಾವು ಇದೇನು ಅದಾದಮೇಲೆ ನೀರು ತುಂಬಿಸ್ಬೇಕು 10ರಿಂದ 15 ಸೆಂಟಿಮೀಟ್ರ್. ಅದಾದಮೇಲೆ ಯಾವ ಹುಳ ಅದಕ್ಕೆ ಎಫೆಕ್ಟ್ ಆಗಬಾರ್ದು ಅಂತಂದ್ರೆ ಕಾರ್ಬೋಫ್ಯೂರನ್ ಅಂತಂದು ಆ್ಯಡ್ ಮಾಡ್ತಾರೆ. ಅದೇನು ಕಂಪಲ್ಸರಿ ಇಲ್ಲರಿ, ಕಾರ್ಬೋಫ್ಯೂರನ್ ನೀವು ಆ್ಯಡ್ ಮಾಡ್ಕೊಂಡಿದ್ರೆ ಆ್ಯಡ್ ಮಾಡ್ಕೋಬೋದು. ಅದಾದಮೇಲೆ ಕಾರ್ಬೋಫ್ಯೂರನ್ ತುಂಬಿಸಿ ಅದಾದಮೇಲೆ ನೀರು 15 ಸೆಂಟಿಮೀಟ್ರ್ ತನಕ ನೀರು ತುಂಬೋಂಗ. ಅದಾದ್ರೆ ಮಣ್ಣು 10 ಸೆಂಟಿಮೀಟ್ರ್ ಇರಬೇಕು. ನಾವೇನು ಕೆಳಗಿನ ಲೇಯರ್ ಮಣ್ಣು ಹಾಕಿರ್ತೀವಿ ಅದು 10 ಸೆಂಟಿಮೀಟ್ರ್ ಇರಬೇಕು. ಅದಾದಮೇಲೆ ಆ ಮಣ್ಣಿನ ಲೇಯರ್ ಮೇಲೆ 10ರಿಂದ 15 ಸೆಂಟಿಮೀಟ್ರ್ ಬರುವಂಗೆ ನಾವು ನೀರು ಹಾಕೋಬೇಕಾಗತ್ತೆ. ಹಾಗಾಗಿ 1.5 ಅಡಿ ತುಂಬ್ತದದು. ಅದು ತುಂಬಿದ ಮೇಲೆ ಅದಾದಮೇಲೆ 2ನೇ ದಿವಸಕ್ಕೆ ನಾವು 200 ಗ್ರಾಮು ಅದ್ರಾಗ ಏನಂತಾರೆ ಈ ಅಜೋಲಾ ಸೀಡ್ಸ್ ಹಾಕಿದೆ ಅಂತಂದ್ರೆ ಅಜೋಲಾ ತುಂಬ 2 ವಾರ ಅಥವಾ 1.5 ವಾರದಾಗ ಹಿಂಗೆ ಅದು ಪೂರ್ತಿ ತುಂಬಿಡ್ತದೆ. ಈ ಅಜೋಲಾನ ನಾವು ಯಾವ ರೀತಿ ನಾವು ಈ ಅಜೋಲಾ ಏನು ಬಂದಿರ್ತದೆ ಇದು ನೈಟ್ರೋಜನ್ನು, ಫಾಸ್ಫರಸ್ಸು, ಮ್ಯಾಗ್ನೀಷಿಯಮ್ಮು, ಕ್ಯಾಲ್ಸಿಯಮ್ಮು, ಸಲ್ಫರು, ಐರನ್ನು, ಆಮೇಲೆ ಇವು ಪೊಟ್ಯಾಷಿಯಮ್ಮು, ಈ ಎಲ್ಲ ಒಂದು ಪೋಷಕಾಂಶಗಳಿಂದ ಹೊಂದಿರ್ತದೆ. ಸತ್ವ ಅದರೊಳಗಿರ್ತದೆ. ಹಾಗಾಗಿ ನಾವು ಇದನ್ನು ದನಕರಿಗಳಿಗೆ ಯೂಸ್ ಮಾಡ್ಬೋದು. ಭತ್ತದ ಹೊಲ ಇತ್ತಂದ್ರೆ ಭತ್ತದ ಹೊಲದಾಗ ಹಾಕ್ಬೋದು. ನಾವು ಇದನ್ನು ಭತ್ತದ ಹೊಲದಾಗ ಹಾಕ್ಬೋದು. ಅದಾದಮೇಲೆ ದನಕರುಗಳಿಗೆ ಯೂಸ್ ಮಾಡ್ಬೋದು. ಅದಾದಮೇಲೆ ಏನಂತಾರೆ ಶೀಪು ಮತ್ತು ಗೋಟ್ ಆಡು ಮತ್ತು ಮೇಕೆಗಳಿಗೆ ಹಾಕ್ಬೋದು. ಅದಾದಮೇಲೆ ಈ ಫಿಶ್ಶಿಗೆ ಹಾಕ್ಬೋದು. ಅದಾದಮೇಲೆ ಕೋಳಿಗಳಿಗೆ ಹಾಕ್ಬೋದು. ಈ ರೀತಿ ಇರ್ತದೆ. ಇದನ್ನು ಡೈರೆಕ್ಟ್ ನೀವೇನ್ರಿ ಈಗ ಪ್ರಾಣಿಗಳಿಗೆ ಡೈರೆಕ್ಟ್ ಕೊಟ್ಟನೆ ಅಂದ್ರೆ ಅದು ತಿನ್ನೋದಿಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಹಂತ ಹಂತವಾಗಿ ಅದನ್ನು ಯಾವುದೋ ಒಂದು ಸಡನ್ನಾಗಿ ಕೈ ಇರೋದು ಅನಿಸ್ಬಿಡ್ತದೆ. ಅದಕ್ಕೆ ಫಸ್ಟ್ ಸಗಣಿ ಮೆಳಗೆ ಹಾಕಿರ್ತಾರಲ್ರಿ, ಸಗಣಿ ವಾಸನೆ ಬರ್ತದೆ. ಅದಕ್ಕಾಗಿ ಅದು ಸಡನ್ನಾಗಿ ತಿನ್ನಲ್ಲ. ಹಾಗಾಗಿ ನಾವೇನು ಫಸ್ಟ್ ಇನಿಷಿಯಲ್ ಡೇಸ್ನ ನಾವೇನು ಕೊಡ್ತಿರ್ತೀವಿ, ಸ್ಟಾರ್ಟಿಂಗ್ ಕೊಡ್ತಿರ್ತೀವಲ್ಲ, ಅವಾಗ ನಾವೇನು ಮಾಡಬೇಕು, ಅದನ್ನು ಫ್ರೆಶ್ ಆಗಿ 2 ವಾರ ಆದಮೇಲೆ ನೀವೇನು ತಗೊಂತಿರಲ್ಲ ಅದು ಬಂದಿರ್ತದೆ ಫುಲ್ ಫ್ರೆಶ್ ಆಗಿ. ಆ ಪಿಟ್ಟು ನೀವೇನು ತೊಡಿರ್ತಿರಲ್ಲ ಅಷ್ಟು ತುಂಬ ಬಂದಿರ್ತದೆ. ಅದನ್ನು ನಾವು ತಗೊಂಡು ಅದನ್ನು ಸ್ವಲ್ಪ ವಾಶ್ ಮಾಡ್ಬೇಕು. ತೆಗೆದು ವಾಶ್ ಮಾಡಿ ಅದು ಸ್ವಲ್ಪ ಸ್ಮೆಲ್ ಹೋಗುವಂಗೆ ವಾಶ್ ಮಾಡಿ ಅದಾದಮೇಲೆ ನೀವೇನು ಅದ್ರ ಜೊತೆ ಮೇವು ಹಾಕ್ತಿರ್ತೀರಲ್ರಿ, ಆ ಮೇವನ್ನ ಅದ್ರ ಜೊತೆ ಮಿಕ್ಸ್ ಮಾಡಿ ಒಣಗಿಸಿ ಅದಕ್ಕೆ ಕೊಟ್ಟನೆ ಅಂತಂದರೆ ಇದರಿಂದ ಹಾಲು ಉತ್ಪಾದನೆಯನ್ನು ಕೂಡ ಜಾಸ್ತಿ ಮಾಡ್ಬೋದು. ಅದಾದಮೇಲೆ ನಿಮಗೇನು ಮೇವಿಂದು ಲೆಕ್ಕ ಬರ್ತದಲ್ರಿ, ಅದನ್ನು ನೀವು ಕಮ್ಮಿ ಮಾಡ್ಕೋಬೋದು. ಅದಾದಮೇಲೆ ಆ ಅಜೋಲಾ ಸೀಡ್ಸ್ ಏನು ನಿಮಗೆ ಅದು ಅಜೋಲಾ ಏನು ಬೆಳೆದಿರ್ತದಲ್ಲ ಅದನ್ನೇ ನೀವು ಮತ್ತೆ ಮರುಬಳಕೆಗೆ ಅಂದರೆ ಹೊಸದಾಗಿ ನೀವು ಉತ್ಪಾದನೆ ಮಾಡ್ತೀರಿ ಅಜೋಲಾ ಅಂತಂದರೆ ಅದನ್ನು ನೀವು ಅದೇ ಅಜೋಲಾ ಬಳಸ್ಕೊಂಡು ಇನ್ನೊಂದು ಪಿಟ್ನಾಗ ತೊಡ್ಕೊಂಡು ಅಥವಾ ಅದೇ ಪಿಟ್ನಲ್ಲಿ ನೀವು ಮತ್ತೆ ಅಜೋಲಾನ ಮರು ಉತ್ಪಾದನೆ ಮಾಡ್ಬೋದು. ಇದು ಅಜೋಲಾ ಕೃಷಿಯಾಗಿದೆ. ಇದು ಪ್ರಚಲಿತವಾಗಿ ಈಗ ಭಾಳ ಟ್ರೆಂಡ್ ಆಗಿದೆ ರೀ. ಇದನ್ನು ಎಲ್ಲ ರೈತರು ಅಳವಡಿಸ್ಕೊಂಡ್ರೆ ನಮ್ಮ ಒಂದು ಏನಂತಾರೆ ಹಾಲು ಉತ್ಪಾದಕತೆಯನ್ನು ಆಗಲಿ, ಆರೋಗ್ಯ ಹಸುಗಳಿಗೆ ಆರೋಗ್ಯ ಆಗಲಿ, ಹೊಲದಲ್ಲಿ ಪೋಷಕಾಂಶಗಳ ಕೊರತೆ ಏನಾಗಲಿ ಆಗೋದಿಲ್ಲ. ಇದು ಅಜೋಲಾ ಕೃಷಿ.